ನಟ ದರ್ಶನ್ ಶತ್ರು ಸಂಹಾರ ಪೂಜೆಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್ ಕೊಟ್ಟಿದ್ದಾನೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿ ಪ್ರಜ್ವಲ್ ರೈ ಜೊತೆ ಕಾಣಿಸಿಕೊಂಡಿದ್ದಾನೆ. ನಿನ್ನೆ ದರ್ಶನ್ ಜೊತೆ ದೇವಸ್ಥಾನದಲ್ಲಿ ಜೊತೆಗೇನೆ ಇದ್ದ ಈ ಕೊಲೆ ಆರೋಪಿ ಪ್ರಜ್ವಲ್ ರೈ 2017ರ ಕರೋಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಾನೆ. ಇವನು ಗ್ರಾಮ ಪಂಚಾಯಿತಿಯ ಸದಸ್ಯ ಜಲೀಲ್ ಕೊಲೆ ಆರೋಪದಲ್ಲಿ ಬಂಧನವಾಗಿದ್ದ. ಇವನು ಪ್ರಕರಣದಲ್ಲಿ ಪ್ರಜ್ವಲ್ ಸೇರಿ ಒಟ್ಟು 11 ಜನರ ಬಂಧನವಾಗಿತ್ತು. ನಿನ್ನೆ ಕೇರಳದ ಕಣ್ಣೂರಿನ ಮಾಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ಕುಟುಂಬ ಸಮೇತವಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಈ ಕೊಲೆ ಆರೋಪಿ ಅವರ ಜೊತೆಗೇನೆ ಕಾಣಿಸಿಕೊಂಡ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕಂದರೆ ಪುತ್ತೂರಲ್ಲಿ ದರ್ಶನ್ ಹಲವು ಸ್ನೇಹಿತರನ್ನು ಹೊಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನಕ್ಕೆ ಹೋಗಿದ್ದರು, ಶತ್ರು ಸಂಹಾರ ಪೂಜೆಯನ್ನು ಮಾಡಿದರು. ನಟ ದರ್ಶನ್ ಕರೆದುಕೊಂಡು ಹೋಗಿದ್ದು ಈ ಕೊಲೆ ಆರೋಪಿ ಪ್ರಜ್ವಲ್ ರೈ. ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದು ಕೂಡ ಇವನೇ. ಅವರ ಅಭಿಮಾನಿಗಳ ಬೇಸರಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದರೆ ಈಗ ತಾನೇ ಜೈಲಿಂದ ಹೊರಗಡೆ ಬಂದಿದ್ದಾರೆ. ಕೊಲೆ ಆರೋಪದ ಮೇಲೆ ಹೋಗಿದ್ದಂತಹ ದರ್ಶನ್ ಜೈಲಿಗೆ. ಅದಾದ ಬೆನ್ನಲ್ಲೇ ಮತ್ತೆ ಸಹಜ ಜೀವನಕ್ಕೆ ಮರಳಬೇಕು ಅನ್ನುವಷ್ಟರಲ್ಲೇ ಈ ರೀತಿ ಸ್ನೇಹಿತರನ್ನು ಅಥವಾ ಕೊಲೆ ಆರೋಪ ಹೊತ್ತಿರುವವರನ್ನ ಭೇಟಿ ಮಾಡೋದು, ಅವ್ರ ಜೊತೆ ಕಾಣಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ.